ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೋಣ ಸಿನಿಮಾದ ಬಗ್ಗೆ ವಿಮರ್ಶೆ ಸಹಿತವಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕೋಣ ಸಿನಿಮಾ ಅಕ್ಟೋಬರ್ 31 ಶುಕ್ರವಾರದಂದು ಈ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಿತ್ತು. ಆರಂಭದಿಂದಲೇ ಒಂದಿಷ್ಟು ನಿರೀಕ್ಷೆಗಳನ್ನ ಹುಟ್ಟುಹಾಕಿದಂತಹ ಸಿನಿಮಾ ಇದು. ಹೀಗಾಗಿ ಸಹಜವಾಗಿಯೇ ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕಿಂತಲೂ ಹೆಚ್ಚಾಗಿ ಕೋಮಲ್ ಸರ್ ಅವರ ಸಿನಿಮಾ ಬಂದಾಗ ಅದು ಎಂಥ ಸಿನಿಮಾ ಆಗಿದ್ರೂ ಕೂಡ ನಾವು ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡೋದು ವಾಡಿಕೆ. ಈ ಬಾರಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ವಿ. ಆದರೆ ಈ ಸಿನಿಮಾ ನಿರೀಕ್ಷೆಯನ್ನ ಹುಸಿ ಮಾಡಿತ್ತು. ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿತ್ತು. ಸಿನಿಮಾ ಆ ರೀತಿ ಇರ್ಬೋದು, ಈ ರೀತಿ ಇರ್ಬೋದು, ಹೇಗೋ ಇರ್ಬೋದು ಅಂತ ಅನ್ಕೊಂಡು ಚಿತ್ರಮಂದಿರಕ್ಕೆ ಹೋದ್ರೆ ಆರಂಭದ ಒಂದು 15 ನಿಮಿಷ ಇದೆಯಲ್ಲ, ಅದು ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಆರಂಭ ತುಂಬಾನೇ ಚೆನ್ನಾಗಿದೆ. ಅದಾದ ಬಳಿಕ ಆ ನಾಟಕ ಟೀಮ್ ಏನು ಬರುತ್ತೆ, ಆ ಹೊತ್ತಿಗೆ ಸ್ವಲ್ಪ ಸಿನಿಮಾದ ವೇಗಕ್ಕೆ ಹಂಸ್ಕೊಟ್ಟಂಗಾಗುತ್ತೆ. ಶಿವ ಪಾರ್ವತಿ ಅನ್ನುವ ಪಾತ್ರವನ್ನ ಅಲ್ಲಿ ಕರ್ಕೊಂಡು ಬಂದು ಸ್ವಲ್ಪ ಅವಮಾನ ಮಾಡಿದಂತಿದೆ. ಅದಾದ ಬಳಿಕ ಒಂದು ಹಾಸ್ಯ ಏನಿದೆ, ಎಂ ಆರ್ ಪಿ ಅಂತ ಬರುತ್ತೆ. ಆರಂಭದಲ್ಲಿ ಓಕೆ ಅಂತ ಅನಿಸಿತು. ಅದಾದ ಬಳಿಕ ಪದೇ ಪದೇ ಅದೇ ಬಂದಾಗ ಹಿಂಸೆ ಅಂತ ಅನಿಸಿತು. ಬೇಕಂತ ತುರುಕಲಾಯಿತು ಅಂತ ಅನಿಸಿತು. ಇನ್ನು ಅಭಿನಯದ ಬಗ್ಗೆ ಹೇಳೋದಾದ್ರೆ, ಅಭಿನಯ ಎಲ್ರದ್ದು ಕೂಡ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಕೋಮಲ್ ಸರ್ ಅವರ ಅಭಿನಯವಂತೂ ಅತ್ಯದ್ಭುತ. ಇನ್ನು ಈ ಸಿನಿಮಾದ ನಿರ್ಮಾಪಕಿ ಹಾಗೆ ನಾಯಕ ನಟಿ ತನಿಷ್ ಅವರ ಅಭಿನಯ ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಬ್ಬರು ಕೂಡ ಅವರ ಅಭಿನಯಕ್ಕೆ ಜೀವ ತುಂಬಿದ್ದಾರೆ. ಈ ಸಿನಿಮಾದ ಪ್ಲಸ್ ಏನಂತ ಕೇಳಿದ್ರೆ 2 ವಿಚಾರವನ್ನ ನಾವು ನಿಮ್ಗೆ ಹೇಳಲೇಬೇಕು. ಒಂದು ಸಂಗೀತ, ಮತ್ತೊಂದು ಕ್ಯಾಮರಾ ವರ್ಕ್. ಕತೆ ಚೆನ್ನಾಗಿದೆ, ಆದರೆ ಒಂದಿಷ್ಟು ಅನ್ನೆಸೆಸರಿ ದೃಶ್ಯಗಳು, ಒಂದಿಷ್ಟು ನಗು ತಾರದೇ ಇರುವಂತಹ ಹಾಸ್ಯ ಇದು ಬೇಡ ಇತ್ತು ಅಂತ ಅನ್ಸುತ್ತೆ. ಪ್ರಮುಖವಾಗಿ ತುಂಬಾನೇ ಹಿಂಸೆ ಅನಿಸಿರೋದು ಆ MRP ಕಾಮಿಡಿ, ಅದು ಬೇಡವೇ ಬೇಡ ಇತ್ತು. ಮತ್ತೆ ಒಂದಿಷ್ಟು ದೃಶ್ಯಗಳು, ಉದಾಹರಣೆಗೆ ಹೇಳೋದಾದ್ರೆ ಮರದ ಬುಡದಲ್ಲಿ ಕುಳಿತು ಕುಡಿಯುವಂತ ದೃಶ್ಯ, ಕೋಮಲ್ ಅವರಲ್ಲಿಗೆ ಎಂಟ್ರಿ ಕೊಡ್ತಾರೆ, ಅದೆಲ್ಲ ಬೇಡ ಇತ್ತು. ಆ ದೃಶ್ಯ ಅದು ಅಗತ್ಯನೇ ಇರಲಿಲ್ಲ, ಸುಮ್ಮನೆ ಲ್ಯಾಗ್ ಮಾಡಿದಂತೆ ಇತ್ತು. ಇದು ಸೇರಿದಂತೆ ಒಂದಿಷ್ಟು ಸಣ್ಣ ಪುಟ್ಟ ಒಂದು 30 ಸೆಕೆಂಡ್ 40 ಸೆಕೆಂಡ್ ದೃಶ್ಯಗಳು ಅನಾವಶ್ಯಕ ಅಂತ ಅನ್ಸುತ್ತೆ. ಪ್ರಮುಖವಾಗಿ ಒಂದಿಷ್ಟು ಹಾಸ್ಯದ ದೃಶ್ಯಗಳೇ, ಅದು ಹಾಸ್ಯ ಅಂತ ಅನ್ಸೋದೇ ಇಲ್ಲ, ಬದಲಾಗಿ ಅದು ಹಿಂಸೆ ಅಂತ ಅನ್ಸುತ್ತೆ. ಅವೆಲ್ಲವನ್ನ ಟ್ರಿಮ್ ಮಾಡ್ತಾ ಇದ್ರೆ ಒಂದು ಅತ್ಯದ್ಭುತ ಸಿನಿಮಾ ಆಗ್ತಾ ಇತ್ತು. ಪ್ರೇಕ್ಷಕರನ್ನ ಸೀಟ್ನ ತುದಿಯಲ್ಲಿ ಕೂರುವಂತೆ ಮಾಡ್ತಾ ಇತ್ತು. ಆದ್ರೆ ಅದಾಗಿಲ್ಲ. ಕಂಟಿನ್ಯೂಸ್ ಆಗಿ ಪ್ರೇಕ್ಷಕ ನೋಡೋ ಬದಲು ಸ್ವಲ್ಪ ಮಧ್ಯ ರಿಲ್ಯಾಕ್ಸ್ ಇರ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಮತ್ತೆ ಹಾಡಿನ ವಿಷಯಕ್ಕೆ ಬಂದ್ರೆ ಹೇಳಿಕೊಳ್ಳುವಂತ ಹಾಡಿಲ್ಲ. ಕತೆ ಚೆನ್ನಾಗಿತ್ತು, ಆದ್ರೆ ಒಂದಿಷ್ಟು ದೃಶ್ಯಗಳಿಗೆ ಕತ್ತರಿ ಹಾಕ್ತಾ ಇದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಕೋಮಲ್ ಸರ್ ಅವರ ಅಭಿನಯ ನೆಕ್ಸ್ಟ್ ಲೆವೆಲ್. ತನಿಷ್ ಅವರದ್ದು, ಪ್ರಮುಖವಾಗಿ ಕೀರ್ತಿರಾಜ್ ಅವರ ಅಭಿನಯ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಹಿರಿಯ ನಟರು, ಅವರ ಬಗ್ಗೆ ನಾವು ಹೇಳೋದಕ್ಕೆ ಪದಗಳೇ ಇಲ್ಲ. ಹಾಗಂತ ಸಿನಿಮಾ ಚೆನ್ನಾಗಿಲ್ವ ಅಂತ ಕೇಳಿದ್ರೆ ಓಕೆ, ಒಂದ್ಸಲ ನೋಡ್ಬೋದಂತ ಸಿನಿಮಾ. ಒಂದಿಷ್ಟು ದೃಶ್ಯಗಳಿಗೆ ಕತ್ತರಿ ಆಗ್ತಾ ಇದ್ರೆ ಇನ್ನು ಕೂಡ ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇತ್ತು. ಅವೇ ಒಂದಿಷ್ಟು ಸಣ್ಣ ಪುಟ್ಟ ಡಿಸ್ಟರ್ಬ್ಗಳಿದಾವೆಲ್ಲ, ಅದೇ ಹಿಂಸೆ ಅನ್ಸೋದು. ಒಂದು ಚೆನ್ನಾಗಿರುವ ರಸ್ತೆಯಲ್ಲಿ ಮಧ್ಯ 4 ಗುಂಡಿಗಳಿದ್ರೆ ಸಾಕು, ಪ್ರಯಾಣ ಸುಖಕರವಾಗಿತ್ತು ಅಂತ ಹೇಳಕ್ಕಾಗುತ್ತಾ? ಇಲ್ವಲ್ಲ. ಅದೇ ತರ ಆಗಿರೋದು ಇಲ್ಲಿ ಕೂಡ. ಆ ಗುಂಡಿ ಇಲ್ಲ ಅಂತ ಆಗ್ತಿದ್ರೆ ಪ್ರಯಾಣ ಸುಖಕರವಾಗ್ತಾ ಇತ್ತು. ಗುಂಡಿ ಇದ್ದರಿಂದಾಗಿ ಪ್ರಯಾಣ ಸ್ವಲ್ಪ ಕಸಿವಿಸಿಯಾಗಿದೆ ಅಷ್ಟೇ. ಪ್ರಮುಖವಾಗಿ ಕೋಮಲ್ ಅವರ ಪಾತ್ರ, ಅದನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ. ಆ ಮಟ್ಟದಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಪಾತ್ರ ಇದೆ. ಇಂಟರ್ವ್ಯೂಲಿಗೆ ಒಂದು ಟ್ವಿಸ್ಟ್ ಇದೆ, ಇಂಟರ್ವ್ಯೂಲ್ ಆದ ಬಳಿಕ ಮತ್ತೊಂದು ಟ್ವಿಸ್ಟ್ ಇದೆ, ಕ್ಲೈಮ್ಯಾಕ್ಸ್ ನಲ್ಲಿ ಮಗದೊಂದು ಟ್ವಿಸ್ಟ್ ಇದೆ. ಅವೇನಂತ ಗೊತ್ತಾಗಬೇಕಾದ್ರೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡಿ. ಹಾಸ್ಯವನ್ನ ತಲೆಯಲ್ಲಿಟ್ಟು ಚಿತ್ರಮಂದಿರಕ್ಕೆ ಹೋಗಬೇಡಿ. ಬದಲಾಗಿ ಸಾಮಾಜಿಕ ಪಿಡುಗುಗಳು, ಜಾತಿ ತಾರತಮ್ಯ, ಮೇಲು ಕೀಳು, ಗಂಡ ಹೆಂಡತಿಯ ಸಂಬಂಧ, ಪ್ರೀತಿ, ಹೀಗೆ ಚಿತ್ರದಲ್ಲಿ ಒಂದಿಷ್ಟು ವಿಚಾರಗಳು ಹೈಲೈಟು. ಜೊತೆಗೆ ವಾಮಾಚಾರ ಕೂಡ, ರಾಜರ ಕಾಲದ ಕತೆ ಬರುತ್ತೆ, ಪ್ರಸ್ತುತ ಕತೆ ಬರುತ್ತೆ, ಎಲ್ಲವೂ ಚೆನ್ನಾಗಿದೆ. ಒಂದಿಷ್ಟು ಸಣ್ಣ ಪುಟ್ಟ ಕರೆಕ್ಷನ್ಗಳು ಅಷ್ಟೇ. ಇದು ನನ್ನ ಅನಿಸಿಕೆ ಅಷ್ಟೇ. ಒಬ್ಬೊಬ್ಬರದ್ದು ಒಂದೊಂದು ಟೇಸ್ಟ್ ಇರ್ಬೋದು. ಒಂದಿಷ್ಟು ಮಂದಿಗೆ ಈ ಹಾಸ್ಯನೇ ಇಷ್ಟ ಆಗಿರ್ಬೋದು, ಅದು ನಂಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ನನ್ನ ಅನಿಸಿಕೆ. ನನಗದು ಇಷ್ಟ ಆಗಿಲ್ಲ, ತುಂಬಾ ಹಿಂಸೆ ಅಂತ ಅನಿಸಿತು. ಆ ದೃಶ್ಯ ಯಾವುದು, ಆ MRP ಕಾಮಿಡಿ ಪದೇ ಪದೇ ಅದೇ ಬಂದಾಗ ಆರಂಭದಲ್ಲಿ ಒಂದೆರಡು ದೃಶ್ಯಗಳಿಗೆ ಮೀಸಲಾಗಿಡ್ಬೋದಿತ್ತು. ಅದನ್ನ ಅಷ್ಟೇನು ಅಗತ್ಯ ಇರಲಿಲ್ಲ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ, ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.